ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ನೀವೇನಾದರೂ ಕೂಡ ಧರ್ಮಸ್ಥಳ ಸಂಘ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಯಾವ್ಯಾವ ಕಂಪ್ನಿಗಳು ಬಂದು ಕಾಲಿಟ್ಟಿದೆ ಅನ್ನೋದು ಸಾಲ ತೊಗೊಂಡಿರ್ತೀರ. ಆ ಸಾಲಕ್ಕೆ ಸಂಬಂಧಪಟ್ಟಂತಹ ನನಗೆ ಗೊತ್ತಿರೋಂಥ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ. ದಯಮಾಡಿ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ವಿಡಿಯೋವನ್ನು ನೋಡ್ತಾರೆ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಮಗೆ ತಿಳಿದರ ಮಟ್ಟಿಗೆ ಎರಡು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಮುಟ್ಟುವಸುವಂಥ ಒಂದು ಸಣ್ಣ ಪ್ರಯತ್ನ. ನೋಡಿ ಸ್ನೇಹಿತರೆ, ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಸಾಲಗಳನ್ನು ತಗೊಳ್ತಕ್ಕಂಥ ಕೆಲಸ ಆಗ್ತಾಯಿದೆ ಅಂತಂದರೆ ಈ ಒಂದು ಧರ್ಮಸ್ಥಳ ಸಂಘ ಆಗಿರ್ಬೋದು, ಹಲವಾರು ಸಂಘಗಳು ಕಾಲಿಟ್ಟಿದೆ. ಅದು ಹೆಸರುಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ. ಸಾಲ ತಗೊಂಡವರು ಸುಮಾರು ಜನ ಕೇಳಿದರೆ ಒಂದು 7-8 5-6 ಹತ್ರ ತೊಗೊಂಡಿದ್ದೀವಿ, 6 ತೊಗೊಂಡಿದ್ದೀವಿ, ಈ ರೀತಿಯಾಗಿ ಎಲ್ಲ ಬಂದಿದೆ. ಅಂತಂದರೆ ಸುಮಾರು ಜನ ಸಾಲ ಕೊಡುವಂಥವರು ಗ್ರಾಮೀಣ ಭಾಗಕ್ಕೆ ಬಂದುಬಿಟ್ಟಿದ್ದಾರೆ. ನೋಡಿ, ನೀವು ಸಾಲವನ್ನು ತಗೊಳ್ಬೇಕಾದಂತ ಅಂದಾಗ ಟೈಮಲ್ಲಿ ನೀವು ಗುಂಪುಗಾರಿಕೆಗಳನ್ನು ಮಾಡ್ತೀರಿ. 10 ಜನ 15 ಜನ ಈ ರೀತಿಯಾಗಿ ಗುಂಪುಗಳನ್ನು ಮಾಡಿಕೊಂಡು ಇಷ್ಟು ಲಕ್ಷ ಅಂತ ಸಾಲ ತೊಗೊಂಬರ್ತೀರಾ. ಸಾಲ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಕಟ್ಟೋದು ಮತ್ತೊಂದು ಅಷ್ಟು ಮಾತ್ರ ತಿಳ್ಕೊತೀರ. ಅವ್ರಿಗೆ ರೂಲ್ಸು ರೆಗ್ಯುಲೇಷನು ಏನಿರುತ್ತೆ ಮತ್ತೊಂದು ಅನ್ನೋದನ್ನು ಯಾರು ಕೂಡ ತಿಳ್ಕೊಂಡಿರಲ್ಲ. ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಎಲ್ಲರೂ ಕೂಡ ಎಜುಕೇಷನ್ ಪರ್ಸನ್ ಇರಲ್ಲ, ಇಲ್ಲಾಂದ್ರೆ ಅವ್ರ ಮಕ್ಕಳಿರ್ತಾರೆ. ಅವ್ರ ಮಕ್ಕಳಿಗೂ ಕೂಡ ಎಲ್ಲ ಹೊರಗಡೆ ಮತ್ತೊಂದು ಕಡೆ ಇದ್ದಂಥ ಸಂದರ್ಭದಲ್ಲಿ ಇವರೇ ಹೋಗಿ ಗುಂಪು ಮಾಡಿಕೊಂಡು ತೊಗೊಂಡಿರ್ತೀರ. ಅದು ಅಂತಂದರೆ ಒಬ್ಬ ಪ್ರತಿನಿಧಿಗೆ ಎಲ್ಲನೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ನಿಮ್ಮ ಅಡ್ರೆಸ್ ಪ್ರೂಫ್ ಎಲ್ಲನೂ ಕೂಡ ಕೊಟ್ಬಿಡ್ತೀರ. ನಿಮ್ಮ ಮೊಬೈಲ್ ನಂಬರ್ನೂ ಕೊಡ್ತೀರಾ. OTPನೂ ಕೂಡ ಒಬ್ಬೊಬ್ರು ಏನು ಮಾಡ್ತಾರೆ, ನಾನು ಕೇಳಿರೋ ಮಟ್ಟಿಗೆ ಫೋನನ್ನು ತಗೊಂಡು ಹೋಗ್ಬಿಡಪ್ಪ, ನೀನೇ OTP ಎಲ್ಲನೂ ಹೇಳ್ಬಂದ್ಬಿಡು ಅಂತ ಈ ರೀತಿಯಾಗಿ ಮಾಡಿಬಿಡ್ತೀರ. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ತಪ್ಪುಗಳನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ನೀವು ಜೊತೆಲಿ ಹೋಗಿ ಯಾವ ರೀತಿಯಾಗಿ ಈಗ ನಮ್ಮ OTP ಕೊಟ್ಟರೆ ಯಾವ ಥರ ಸಮಸ್ಯೆ ಆಗ್ತದೆ, ಈಗ ಇನ್ನೊಂದು ಯಾರಂತ ಅಂದರೆ ನಿಮಗೆ ಗ್ಯಾರಂಟಿಗೋಸ್ಕರ ಇನ್ನೊಂದು ನಂಬರ್ ಕೊಡಿ ಅನ್ನೋಂಥದ್ದು, ಅವ್ರು OTP ಕೇಳೋವಂಥದ್ದು, ಈ ರೀತಿಯಾಗಿ ಸಮಸ್ಯೆಗಳಾಗ್ತದೆ. ರೆಫೆಲ್ಲಿಗಂತ ಅವರು ಹೇಳಿ ಆ ನಂಬರನ್ನು ತಗೊಂಡಂಥ ಟೈಮಲ್ಲಿ ನಿಮ್ಮ ID ಕೂಡ, ಈಗ ID ನೀವು ಸಾಲ ತೊಗೊಂಡಿರ್ತೀರಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಅಂತಂದರೆ ಮೆನ್ಷನ್ ಮಾಡಿ ನಿಮ್ಮ ID ಕ್ರಿಯೇಟ್ ಮಾಡಿರ್ತಾರೆ. ಇವರು ರೆಫೆಲ್ಲಿಗೆ ಏನು ನಂಬರ್ ತೊಗೊಂಡಿರ್ತಾರೆ ಆ ನಂಬರ್ನು ಕೂಡ ಅದಕ್ಕೆ ಮೆನ್ಷನ್ ಮಾಡಿರ್ತಾರೆ. ಆ ನಂಬರ್ ಕೊಟ್ಟಿರ್ತೀರಲ್ಲ, ಬಹುಶಃ ಅವನೇನಾದ್ರು ಕೂಡ ನಿಮ್ಮ ಮಗ ಮತ್ತೊಬ್ರು ಯಾರು ನಿಮ್ಮ ಊರಿನಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಯೂಸ್ ಮಾಡೋ ಅಂಥವ್ರಾಗಿರ್ಬೋದು, ಹಲವಾರು ಜನ ಯಾರೇ ಆಗಿರ್ಬೋದು. ಅವ್ರು ಏನಂತ ಆಗುತ್ತೆ ಅಂತಂದರೆ, ರೆಫೆಲ್ ಕೊಟ್ಟಿರೋಂಥ ನೀವು ಎಷ್ಟೇ 1 ಲಕ್ಷ ಸಾಲ ತೊಗೊಂಡಿರ್ತೀರ ಆ ಸಾಲದನ್ನು ಕೂಡ ಇವನಿಗೂ ಅಕೌಂಟಲ್ಲಿ ತೋರಿಸ್ತಾ ಇರುತ್ತೆ. ನೀವು ಈ ಒಂದು ಸಂಘದಲ್ಲಿ ಸಾಲವನ್ನು ತೊಗೊಂಡಿದ್ದೀರಾ ಅಂತೇಳಿ ತೋರಿಸ್ತಾ ಇರುತ್ತೆ. ಆಗ ಒಂದು ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಆನ್ಲೈನ್ ಬ್ಯಾಂಕಿಂಗು ವರ್ಕ್ ಆಗಲ್ಲ. ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ಈ ಒಂದು ನಮ್ಮ ಫ್ರೆಂಡ್ ಅವರಿಗೆ ಈ ರೀತಿಯಾಗಿ ಸಮಸ್ಯೆ, ಅವರು ಸಾಲನೇ ತೊಗೊಂಡಿಲ್ಲ, ಅವ್ರ ಅಮ್ಮ ಏನೋ ಸಂಘಕ್ಕೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ಅವ್ರದ್ದೆಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ಅಪ್ಪಿತಪ್ಪಿ ಯಾರೋ ಒಂದು ಇವ್ರಿಗೆ ಫ್ರೆಂಡ್ ಮತ್ತೊಬ್ಬರು ಏನೋ ರೆಫೆಲ್ ಕೇಳಿದಂಥ ಸಂದರ್ಭದಲ್ಲಿ ಇವ್ರ ನಂಬರನ್ನು ಕೊಟ್ಟಿದ್ದಾರೆ. ನಂಬರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು 3 ತಿಂಗಳಿಂದ ಬ್ಯಾಂಕು ಚೆನ್ನಾಗಿ ಆನ್ಲೈನು ಎಲ್ಲ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇವ್ರ ಬ್ಯಾಂಕಿಂಗ್ ವರ್ಕ್ ಆಗಿಲ್ಲ. ಹಾಗಾಗಿ ಹತ್ತಿರದ ಬ್ಯಾಂಕಲ್ಲಿ ಹೋಗಿ ಕೇಳಿದಾಗ ಇಲ್ಲಿ ಯಾವ ರೀತಿಯಾಗಿ ಆಗಿದೆ, ನಮ್ಮ ಈ ಥರ ವರ್ಕಿಂಗ್ ಆಗ್ತಾಯಿಲ್ಲ ಅಂತ ಕೇಳಿದಾಗ ಬ್ಯಾಂಕಲ್ಲಿ ಹೋಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ನೀವು ನೋಡಿ ಈ ರೀತಿಯಾಗಿ ಸಾಲ ತೊಗೊಂಡಿರೋ ಸಾಲ ತೋರಿಸ್ತಾ ಇದೆ, ಇಲ್ಲಿಂದ ಹಿಂಗೆ ಪ್ರಾಬ್ಲಮ್ ಆಗಿದೆ, ID ಕ್ರಿಯೇಟ್ ಮಾಡಿ ಡಬಲ್ ID ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿಯಾಗಿ ಜಂಟಿ ಮಾಡಿಬಿಟ್ಟಿದ್ದಾರೆ, ನಿಮ್ಮದು ಅಲ್ಲಿ ಹೋಗಿ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳಿ, ಇಲ್ಲ ನನ್ನ ನಂಬರ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಹಾಗಾಗಿ ಒಂದು ಪರ್ಮನೆಂಟ್ ನಂಬರ್ ಅನ್ನೋದನ್ನು ಸುಮಾರು ವರ್ಷಗಳಿಂದ ಇಟ್ಕೊಂಡಿರ್ತೀರ, ಅದನ್ನು ನಾವು ಚೇಂಜ್ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಈ ತಪ್ಪುಗಳನ್ನು ಯಾರು ಕೂಡ ಈಗ ರೆಫೆಲಿಗಂತ ನೀವು ಸಾಲ ತಗೊಳ್ಳೋಂಥ ಸಂದರ್ಭದಲ್ಲಿ ರೆಫೆಲಿಗೋಸ್ಕರ ಇನ್ನೊಬ್ಬರು ನಂಬರ್ಗಳನ್ನು ಕೊಡಬೇಕಾದ್ರೆ ದಯಮಾಡಿ ಯೋಚನೆ ಮಾಡಿ ಕೊಡಿ ಅನ್ನೋದನ್ನು ನಾನು ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತದೆ. ನಮ್ಮ ಸ್ನೇಹಿತರಿಗೂ ಕೂಡ ಈ ರೀತಿಯಾಗಿ ಆಗಿತ್ತು. ಅವರು ಎಲ್ಲರೂ ಕೂಡ ಬ್ಯಾಂಕಲ್ಲಿ ಹೋಗಿ ವಿಚಾರಣೆ ಮಾಡಿ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋವನ್ನು ನೋಡ್ಕೊಂಬನ್ನಿ ಸ್ನೇಹಿತರೆ. ನಮಸ್ಕಾರ ಫ್ರೆಂಡ್ಸ್, ಧರ್ಮೇಗೌಡ. ನೋಡಿ, ಈ ಧರ್ಮಸ್ಥಳ ಸಂಘ ಏನಿದೆ ಅದರಲ್ಲಿ ಮೊಬೈಲ್ ನಂಬರ್ ರೆಫರಲ್ ಏನು ಕೊಡ್ತಾರೆ, ಅದರಿಂದ ನಿಮ್ಮ ಅಕೌಂಟ್ಗೆ ಸಮಸ್ಯೆ ಆಗುತ್ತೆ. ನೋಡಿ, ನಾನು ಆಲ್ರೆಡಿ ಕರ್ನಾಟಕ ಬ್ಯಾಂಕಿಗೆ ಬಂದಿದ್ದೀನಿ. ಇಲ್ಲಿ ನನಗೆ ನಮ್ಮ ಮನೆಯವರು ಯಾರೋ ನನಗೆ ವಿತೌಟ್ ಪರ್ಮಿಷನ್ನು ನನ್ನೊಂದು ಯಾವುದೋ OTP ತೊಗೊಂಡಿಲ್ಲ, ಏನಿಲ್ಲ, ವಿತೌಟ್ OTP ನಂಬರ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಸಂಘದವರು. ಅವರು ಕೊಟ್ಟ ಮೇಲೆ ನಂದು ಮೊಬೈಲ್ ಬ್ಯಾಂಕಿಂಗು ಅಕೌಂಟಲ್ಲಿ ಫೋನ್ಪೇನು ವರ್ಕ್ ಆಗ್ತಿಲ್ಲ. ಸಮಸ್ಯೆ, ಅವರು ಅಲ್ಲಿ ನಂಬರ್ ಕೊಟ್ಟರೆ ಮಲ್ಟಿಪಲ್ ನಂಬರ್ ಯೂಸ್ ಅಂತ ಬರುತ್ತೆ, ಮಲ್ಟಿಪಲ್ ID ಯೂಸ್ ಅಂತ ಬರುತ್ತೆ. ಹಂಗಾಗಿ ಸಮಸ್ಯೆ ಆಗುತ್ತೆ. ದಯವಿಟ್ಟು ಧರ್ಮಸ್ಥಳ ಸಂಘದಲ್ಲಿ ಯೂಸ್ ಮಾಡೋವಂಥವ್ರು ನಂಬರ್ ಕೊಡೋಕ್ಕಿಂತ ಮುಂಚೆ ಇನ್ನೊಬ್ರದ ಯಾರ್ದಾರು ಅಕೌಂಟ್ ಯೂಸ್ ಮಾಡೋಂಥವ್ರನ್ನ ನೋಡಿ ಕೊಡುವಂಥ ಕೆಲಸ ಮಾಡಿ. ಯಾಕೆಂದರೆ ನಾಳೆ ನಂತರ ಸಮಸ್ಯೆ ಆದಾಗ ನಿಮಗೂ ಅಕೌಂಟಿಗೆ ಪ್ರಾಬ್ಲಮ್ ಆಗುತ್ತೆ.
ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಪ್ರಾಬ್ಲಮ್ಗಳ ಆಗ್ತವೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಗ್ರಾಮೀಣ ಭಾಗಗಳಲ್ಲಿ ನೀವು ಸಂಘಗಳಿಗೆ ಯಾವುದೇ ಎನಿವನ್ ಆಗಿರ್ಬೋದು, ಇನ್ನೊಬ್ಬರ ನಂಬರನ್ನು ಕೊಡಬೇಕಾದ್ರೆ ಜಾಗೃತಿಯಿಂದ ವಹಿಸಿ. ನಿಮ್ಮ ಮಕ್ಕಳದಾಗಿರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರುಗಳಾಗಿರ್ಬೋದು, ನೀವು ಸಾಲ ತಗೊಂಡ್ರೂ ಕೂಡ ನೀವು 1 ಲಕ್ಷ ತಗೊಂಡ್ರು ಕೂಡ ಇವ್ರದ್ದು ತೋರಿಸ್ತಾ ಇರುತ್ತೆ, ಇವರು ಸಾಲ ತೊಗೊಂಡಿದ್ದಾರೆ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ. ಹಾಗಾಗಿ ಈ ಥರ ಪ್ರಾಬ್ಲಮ್ಗಳೆಲ್ಲ ಆಗ್ತವೆ. ಎಲ್ಲರೂ ಕೂಡ ಕೂಲಂಕುಷವಾಗಿ ತಿಳ್ಕೊಂಡು ಯಾವ ರೀತಿಯಾಗಿ ರೂಲ್ಸು ರೆಗ್ಯುಲೇಷನ್ಗಳಿರುತ್ತೆ ಅವೆಲ್ಲ ತಿಳ್ಕೊಂಡು ಸಾಲವನ್ನು ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ಈ ಮುಖಾಂತರ ಎಲ್ಲ ಹೇಳ್ತೆ. ಅಂತಂದರೆ ಅತಿ ಹೆಚ್ಚಾಗಿ ಈ ಸಂಘ ಸಂಸ್ಥೆಗಳಲ್ಲಿ ಜಾಸ್ತಿ ಅಂತಂದರೆ ಹಳ್ಳಿ ಕಡೆ ನೋಡಿಬಿಟ್ರೆ 5 ಕಡೆ 6 ಕಡೆ 10 ಕಡೆ ಈ ರೀತಿಯಾಗಿ ತಗೊಂಡು ಊರು ಬಿಟ್ಟು ಹೋಗಿರೋಂಥದ್ದು ಅವರೇ, ಆಮೇಲೆ ಕಟ್ಟೋಕ್ಕಾಗಿಲ್ಲ, ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ದಯಮಾಡಿ ನಮ್ಮೆಲ್ಲರಿಗೂ ಕೂಡ ನಮ್ಮ ವೀಕ್ಷಕರಿಗೆಲ್ಲ ಬಯಸೋದು, ಆಯಸ್ಕೆ ಇದ್ದಷ್ಟು ಕಾಲು ಚಾಚಿ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಈ ರೀತಿಯಾಗೆಲ್ಲ ತೊಗೊಂಡು ನಿಮ್ಮ ದುಡಿಮೆಗೆ ಮೀರಿ ನೀವು ಸಾಲ ಮಾಡೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ಮತ್ತು ಇಲ್ಲ ಅಂತಂದರೆ ಅವ್ರ ಮನೆ ಹತ್ರಕ್ಕೆ ಬರೋವಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟಿದೆ ಅಂತಂದರೆ ಆ ವಿಡಿಯೋವನ್ನು ಮಾಡಿಕೊಂಡು ಸಾರ್ವಜನಿಕ ಒಂದು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂತಂದರೆ ಅವ್ರು ಕೊಡ್ತಾ ಇರಲ್ಲ, ಹೋಗಿ ವಿಡಿಯೋ ಮಾಡ್ಕೊಳ್ಳೋವಂಥದ್ದು, ಅದು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು, ಈ ರೀತಿಯಾಗಿ ಆಗ್ತಾಯಿದೆ ಅಂತೇಳಿ ಹಲವಾರು ರೀಲ್ಸ್ಗಳನ್ನು ನಾವು ಕೂಡ ನೋಡಿದ್ದೀವಿ. ಅಂದರೆ ಅವ್ರ ಮರ್ಯಾದೆ ಪ್ರಶ್ನೆ ಏನಾಗ್ತದೆ, ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತವೆ. ಎಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಲ ತಗೊಳ್ಳೋವಂಥವ್ರು ಒಂದು ಸ್ವಲ್ಪ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಮಸ್ಯೆಗಳು ಇರುವಂಥ ಮನುಷ್ಯರೇ ಎಲ್ಲರೂ ಕೂಡ ಸಮಸ್ಯೆಗಳು ಇರುತ್ತೆ. ಅದರಲ್ಲಿ ಯಾವ ರೀತಿಯಾಗಿ ಬಗೆಹರಿಸ್ಬೇಕು ಅದೇ ರೀತಿಯಾಗಿ ನಾವು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರೀತಿಯಾಗಿ ಸಾಲವನ್ನು ಕೊಡ್ತಾರೆ ಅಂತೇಳಿ ನಾವು ಸಾಲಗಳನ್ನು ತಂದಂಥ ಸಂದರ್ಭದಲ್ಲಿ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಭಾಳ ನೋವಾಗ್ತದೆ. ಆಗ ಮನಸ್ಥಿತಿಗಳು ಬೇರೆ ರೀತಿಯಾಗಿ ಚೇಂಜ್ ಆಗುವಂಥ ಲಕ್ಷಣಗಳಾಗ್ತವೆ. ಹಲವಾರು ನೀವು ಊರ ಕಡೆ ನಿಮ್ಮೂರುಗಳಲ್ಲಾಗಿರ್ಬೋದು ಯಾವ ರೀತಿಯಾಗಿ ಒಂದೊಂದು ಫ್ಯಾಮಿಲಿ ಎದುರಿಸ್ತಾ ಇರೋ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಏನೇನಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರ. ನಿಮ್ಮ ಆದಾಯಕ್ಕೆ ಮೀರಿ ಈಗ ನೀವೇನಾದರೂ ಕೂಡ 1,000 ಸಂಪಾದನೆ ಮಾಡಿದರೆ 500 ರೂಪಾಯಿ ಉಳಿತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು 1,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅದನ್ನು ಸಾಲಕ್ಕೆ ಕೊಟ್ಬಿಟ್ರೆ ನಮ್ಮ ಜೀವನ ಹೆಂಗೆ ಮಾಡಬೇಕು, ನಮ್ಮ ಮಕ್ಕಳುಗಳೆಲ್ಲ ಹೆಂಗೆ ಸಾಕಬೇಕು, ಮಕ್ಳಿಗನ್ನ ಎಜುಕೇಷನ್, ಇವತ್ತು ಎಜುಕೇಷನ್ ಇಂಪಾರ್ಟೆಂಟ್, ಅವ್ರಿಗೆಲ್ಲ ಹೆಂಗೆ ಎಜುಕೇಷನ್ ಕೊಡಿಸೋದು, ಇದೆಲ್ಲ ಸಮಸ್ಯೆಗಳು ಬರ್ತವೆ. ದಯಮಾಡಿ ಸಾಲ ತೊಗೊಳ್ಳೋವಂಥವ್ರು ಇವೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ 5 ನಿಮಿಷ ಯೋಚನೆ ಮಾಡಿ ಕೂತು ನಿಮ್ಮ ಮನೆಯಲ್ಲಿ ಚರ್ಚೆ ಮಾಡಿ ಈ ರೀತಿಯಾಗಿ ಸಾಲವನ್ನು ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಒಬ್ಬರು ಈಗ ಎಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಲೇಡೀಸ್ದೇ ವ್ಯವಹಾರ ಆಗ್ಬಿಟ್ಟಿದೆ. ಈಗ ಅವ್ರ ಮನೆಯವರಿಗೂ ತಿಳಿಸ್ಕೊಂಡಿರಲ್ಲ, ಒಂದು ಸಂಘ ಕಟ್ಟೋಕ್ಕಾಗದಲ್ಲಿ ಇನ್ನೊಂದು ಸಂಘಕ್ಕೆ ಬರ್ಸುವಂಥದ್ದು 50,000 1 ಲಕ್ಷ. ನಾನು ಕೂಡ ಹಳ್ಳಿಯವನಾಗಿ ನೋಡಿದ್ದೇನೆ ಈ ಸಮಸ್ಯೆಗಳು ಯಾವ ಥರ ಆಗ್ತಾ ಇದೆ, ಇದು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ. ಅಂದರೆ ಇಲ್ಲೇ ಆಲ್ರೆಡಿ 3 ಸಂಘಗಳು ಇರುತ್ತೆ, ಹೋಗಿ ಇನ್ನೊಂದು ಕೂಡ ಬರ್ಸಿರೋದು, ಇನ್ನೊಂದು ಗುಂಪು ಮಾಡ್ಕೊಳ್ಳೋವಂಥದ್ದು, ಅವ್ನು ಯಾರೋ ಇನ್ನೊಬ್ಬ ಹೊಸ ಬಂದ ಅವನ ಹತ್ರ ತಗೊಳ್ಳೋವಂಥದ್ದು, ಈ ರೀತಿಯಾಗಿ ಸಮಸ್ಯೆಗಳು ಭಾಳ ಎದುರಿಸ್ತಾ ಇದ್ದಾರೆ ಹಳ್ಳಿ ಕಡೆ. ಅವ್ರ ನೋವುಗಳನ್ನು ಕೇಳೋಕ್ಕಾಗ್ತಾ ಇಲ್ಲ. ಅಂತಂದರೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ, ನಮಗೆ ಕಟ್ಟೋಕ್ಕಾಗ್ತಿಲ್ಲ. ವಾರ ಅಂತಂದರೆ ಸಂಘದವ್ರು ಮನೆ ಬಾಕ್ಲಿ ಬರ್ತಾರೆ, 15 ದಿವಸ ಆದರೂ ಮನೆ ಬಾಕ್ಲಿ ಬರ್ತಾರೆ, ನಾವು ಹೊಲ್ತಾ ಇದ್ರು ಹುಡ್ಕೊಂಬರ್ತಾರೆ, ನಾವು ಇನ್ನೊಂದು ಮನೇಲಿದ್ರು ಹುಡ್ಕೊಂಬರ್ತಾರೆ. ಈ ರೀತಿಯಾಗಿ ಸಮಸ್ಯೆಗಳನ್ನು ಗ್ರಾಮೀಣ ಭಾಗದಲ್ಲಿ ನಡೀತಿರ್ತಕ್ಕಂಥ ವಾಸ್ತವ ಸ್ನೇಹಿತರೆ. ದಯಮಾಡಿ ಯಾರೂ ಕೂಡ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಮ್ಮ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅನ್ನೋದನ್ನು ನಾನು ಈ ಮುಖಾಂತರ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.